ಯಾವ ನಾವು ಅನುಮೋಲ್ ಅಂತೀವಿ ನಾವು ಅದು ಧಾತುಗಳದ ಅಥವಾ ಚಿನ್ನದಿಂದ ರತ್ನಗಳಿಂದ ಯಾವ ಮೂರ್ತಿ ಇದ್ದು ಅವು ಸಿಕ್ಕವ್ರಿ ಅವುಗಳನ್ನ ಮ್ಯಾಲೆ ಇಡೋದ್ರಿಂದ ಇಲ್ಲೆಲ್ಲ ಕಲರ್ ಕಾಟ ಅದಿದ ಈಗಾಗಲೇ ನಮ್ಮ ಬದ್ರಿಗೆ ಗಂಟೆ ತುಡುಗಾಗ್ಯದ ಹಿಂಗೆಲ್ಲ ಹಾನಿ ಆಗಬಾರ್ದು ತಿಳ್ಕೊಂಡು ಅವನ್ನ ರಕ್ಷಾ ಮಾಡಿ ಇಟ್ಟದ ಶ್ರುತಪಂಚಮಿ ನಾವು ಈ ಭಾಗದಾಗ ಇದ್ದೀವಿ ಅಂದ್ರೆ ಶ್ರುತಪಂಚಮಿ ನಮ್ಮಲ್ಲಿ ಪರ್ವ ಬರ್ತದೆ ಜೈನ ಗ್ರಂಥದ ರಚನೆ ಆದಂಥ ದಿನ ಅದರ ಹಿಂದೆ ಮುಂದೆ ಒಂದು 3 ದಿವಸ 5 ದಿವಸ 9 ದಿವಸ ಸಂಕಲ್ಪ ಮಾಡಿ ಅವತ್ತನ್ನ ತೆಗೆದು ಮತ್ತೆ ಅಭಿಷೇಕ ಮಾಡಿ ಅವತ್ರ ಮತ್ತೆ ಯಥಾಯೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡಿ ಇದುವರೆಗೆ ಸಿಕ್ಕಂಥ ಮೂರ್ತಿ ರೀ ಮೊದಲು ಡೊಂಗರ್ವಾಲೆ ಬಡೆ ಬಾಬಾ ಪಾರ್ಶ್ವನಾಥ್ ಭಗವಾನ್ ರೀ ನಂತರ ಪದ್ಮಪ್ರಭು ಭರತ ಭಗವಾನ ಆದಿನಾಥ್ ಭಗವಾನ ಬಾಹುಬಲಿ ಭಗವಾನ ಆದಿವೀರ್ ಭಗವಾನ ನವರತ್ನ ಮೂರ್ತಿಗಳು ಹೀಗೆಲ್ಲ ಸೇರಿ ಇದುವರೆಗೆ 17ರಿಂದ 18 ಪ್ರತಿಮೆಗಳು ಈ ಭೂಗರ್ಭದಿಂದ ಇಲ್ಲಿ ಭದ್ರಗಿರಿ ಬೆಟ್ಟದಲ್ಲಿ ಪ್ರಾಪ್ತಿಯಾಗ್ಯವ್ರು ಏನಿಲ್ರಿ ಇಷ್ಟ ರೀ ಇದು ಜೈನ್ ಧರ್ಮ ಒಂದು ಜೈನ ಸಮಾಜಕ್ಕಷ್ಟ ಸೀಮಿತ ಆಗಿರ್ತಕ್ಕಂಥ ಧರ್ಮ ಅಲ್ಲ ಸೂರ್ಯನ ಪ್ರಕಾಶ ಎಲ್ಲರಿಗೂ ಹೆಂಗೆ ಬೇಕು ನೀರು ಎಲ್ಲರಿಗೂ ಬೇಕು ಆಮ್ಲಜನಕ ಎಲ್ಲರಿಗೂ ಬೇಕು ಹಂಗೆ ಧರ್ಮ ಅನ್ನೋದು ಎಲ್ಲರಿಗೂ ಬೇಕು ಜೈನ್ ಅನ್ನೋದು ಜಾತಿ ಅಲ್ಲ ಇದು ಧರ್ಮ ಸರ್ವರ ಆಸ್ತಿ ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೋ ಧರ್ಮಾತ್ಮ ಆಗ್ತಾರೆ ಇವತ್ತಿನ ಧರ್ಮಾತ್ಮ ನಾಳಿನ ಮಹಾತ್ಮ ಭವಿಷ್ಯದಾಗಿಂದ ಪರಮಾತ್ಮ ಅಂದ್ರೆ ಪ್ರತಿಯೊಂದು ಆತ್ಮನೊಳಗೆ ಪರಮಾತ್ಮ ಆಗೋ ಸಾಮರ್ಥ್ಯ ಐತ್ರಿ ಹೆಂಗೆ ಪ್ರತಿಯೊಂದು ಬೀಜಿನೊಳಗೆ ವೃಕ್ಷ ಆಗುವಂಥ ಸಾಮರ್ಥ್ಯ ಐತಿ ಎಳ್ಳಿನೊಳಗೆ ಎಣ್ಣೆ ಐತಿ ಹಾಲಿನಾಗ ತುಪ್ಪ ಐತಿ ಕಲ್ಲಿನೊಳಗೆ ಬಂಗಾರ ಐತಿ ಸಕ್ರೆ ಒಳಗೆ ಸಿಹಿ ಐತಿ ಹೂವಿನಲ್ಲಿ ಸುಗಂಧ ಐತಿ ಹಂಗೆ ಪ್ರತಿಯೊಬ್ಬ ಆತ್ಮನೊಳಗೆ ಪರಮಾತ್ಮ ಅದಾನು ಆ ಪರಮಾತ್ಮ ಆಗುವಂಥ ಒಂದು ಸ್ಥಾನ ಒಂದು ಧ್ಯಾನದ ಕೇಂದ್ರ ಬಿಂದು ಈ ಭಾಗದಲ್ಲಿ ಒಂದು ಭದ್ರಗಿರಿ ಆಗಿ ಬರ್ತಕ್ಕಂಥ ಭಕ್ತರಿಗೆ ಒಂದು ಆಧ್ಯಾತ್ಮ ಕೇಂದ್ರ ಆಗಿ ಮನಃಶಾಂತಿಯನ್ನು ಸುಖಶಾಂತಿ ಸಮೃದ್ಧಿಯನ್ನು ನೀಡ್ತಕ್ಕಂಥ ಕ್ಷೇತ್ರ ಇದಾಗಬೇಕು ಎಲ್ಲ ಧರ್ಮೀಯರಿಗೂ ಆತ್ಮಿಕ ಶಾಂತಿ ಅವಶ್ಯಕತೆ ಸಿಟಿ ಒಳಗೆಲ್ಲ ಹಾಕಾರ ನಡೆದದ ಮನುಷ್ಯರಿಗೆ ಶಾಂತಿ ಇಲ್ಲ ಮತ್ತು ಇಲ್ಲಿ ಸಸ್ಯ ಸಂಪತ್ತು ಕೊರೋನಾ ಕಾಲದಾಗ ನಿಮ್ಗೆ ಗೊತ್ತೈತಿ ಲಾಖೋ ಸಂಖ್ಯಾದಾಗ ಆಕ್ಸಿಜನ್ ಅಭಾವಲೆ ಎಷ್ಟೋ ಜನ ಸತ್ರು ಅದಕ್ಕೆ ಭವಿಷ್ಯದಾಗಿಲ್ಲ ಆಕ್ಸಿಜನ್ ಎಲ್ಲರಿಗೂ ಕೊರತೆ ಆಗಬಾರ್ದು ಸಮೃದ್ಧ ಮಳೆ ಆಗಬೇಕು ರೈತರೆಲ್ಲ ಸುಖಿಯಾಗಿರಬೇಕು ಅಂದ್ರೆ ನಿಮ್ಗೆ ಗೊತ್ತದು ವನ ಇದ್ರೆ ಮಳೆ ಇದ್ರೆ ಬೆಳೆ ಇದ್ರೆ ಬದುಕು ಅದಕ್ಕೊಂದು ಇದು ಮೇನ್ ಆಧ್ಯಾತ್ಮ ಕೇಂದ್ರ ಆಗಿ ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಇದೊಂದು ಸ್ಥಾನ ಆಗಬೇಕು ನಾವಿರಂಗಿಲ್ಲ ಬೇರೆ ಧರ್ಮ ಮಾತ್ರ ಶಾಶ್ವತ ನಾವು ಇರೋಕ್ಕಿಂತ ಮೊದಲು ಧರ್ಮ ಇತ್ತು ನಾವು ಹೋದ ನಂತರ ಇವ್ರದದ ಆ ಧರ್ಮ ಉಳಿಯುವಂಥ ಕಾರ್ಯ ಇಲ್ಲಿ ಆಗಬೇಕು ಅಂತಕ್ಕಂಥ ನಮ್ಮ ಮನೆ ಭಾವನೆ ಅದು ನಂತರಲ್ಲೇ ಮೀಡಿಯಾ ಯೋಗ ಅಂತೀರಿ ಈ ವರ್ತಮಾನ ಕಾಲದಾಗ ಮಕ್ಕಳು ಅಭ್ಯಾಸ ಅನ್ರಿ ಮೊದ್ಲಿನಂಗೆ ಪದ್ಧತಿ ಇಲ್ರಿ ಈಗ ಅವಾಗ ಒಂದು ಸ್ಕೂಲ್ ಇರ್ತಿತ್ತು ಇಲ್ಲೇ ಪ್ರೈಮರಿ ಅನ್ಬೋದು ಹೈಸ್ಕೂಲ ಎಲ್ಲ ಕಲ್ತಿವ್ರು ಇಲ್ಲಿದ್ದಿಲ್ಲ ಅನುಕೂಲ ಆಕಿತ್ತು ಈಗ ಒಂದೇ ಊರನ್ನ ಹುಡುಗರು 10 ಊರಿಗೆ ಸಾಲಿಗೆ ಹೋಗ್ತಾರೆ ಅಂದ್ರೆ ಹರಿಯಾಗಿ 8ಕ್ಕೆ ತಯಾರು ಮಾಡಿ ಬಿಡ್ಬೇಕು ಅವ್ರನ್ನ ಸಾಯಂಕಾಲ 5-5:30 ಬರ್ತಾರೆ ಮೊದಲೇನು ಊರಾಗಿರ್ತು 10 ಗಂಟೆಗೆ ಸಾಲ ಇರ್ತು ಹರಿಯಾಗೆಲ್ಲ ನಿಂತು ಕ್ರಿಯೆ ಮಾಡಿ ಬಸ್ತಿ ಪಾಠಶಾಲಾ ಎಲ್ಲ ನಡೀತಿದ್ದು ರೀ ಇವತ್ತು ಅದಕ್ಕೆ ಅನುಕೂಲ ಇಲ್ರಿ ಅದು ಸಾಲಿ ಅಭ್ಯಾಸನೇ ವಜ್ಜೆ ಆಗೈತಿ ಮಕ್ಕಳನ್ನು ನಮ್ಮ ಹುಡುಗರು ಅಭ್ಯಾಸ ಐತೆ ಅಂತಕೊಂಡು ಹಿರಿಯರು ಕಲ್ಸಕ್ಕೆ ತಯಾರಿಲ್ಲ ಆ ಹುಡುಗರೊಳಗೂ ಅಧ್ಯಾತ್ಮ ರುಚಿ ಇವತ್ತಿನ ಕಾಲ ಕಡಿಮೆ ಆಗಿದೆ ಅದಕ್ಕೆ ಸಾಧು ಸಂತರ ನಿಮಿತ್ತಲೇ ಮತ್ತು ಅದು ನಾವು ಜಾಗೃತಿ ಮಾಡಿ ಮಕ್ಕಳನ್ನು ಧರ್ಮ ಕಡೆ ತರ್ತಕ್ಕಂಥದ ಪ್ರತಿನಿತ್ಯ ಆಗ್ಲಿಕ್ಕೂ ಕೊನೆ ಪಕ್ಷ ಶನಿವಾರ ರವಿವಾರ ಆದರೂ 2 ದಿವಸ ನಾವು ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಕೊಟ್ಟ ಅವ್ರನ್ನ ನಾವು ಧರ್ಮ ಅಂತಂದ್ರೆ ನಿರ್ವ್ಯಸನೆ ಆಗ್ತಾರೆ ನಮ್ಮ ದೇಶದ ಸಂಸ್ಕೃತಿ ಉಳಿತದ ಕೊನೆ ಕಾಲಕ್ಕೆ ತಂದೆ ತಾಯಿ ಸೇವಾ ಮಾಡ್ತಾರೆ ಇದೆಲ್ಲ ಸಂಸ್ಕಾರದಿಂದ ಮಾತ್ರ ಸಾಧ್ಯ ರಾಮ ಆಗಲಿ ನಾವು ಇತಿಹಾಸ ಪುರುಷ ಏನು ಇವತ್ತು ನಾವು ಕರಿತೀವಿ ಅವರೆಲ್ಲ ಗುರುಕುಲ ಪದ್ಧತಿ ಒಳಗೆ ಕಲ್ತಿದ್ರನಂತೆ ಅವ್ರ ತಂದೆ ತಾಯಿ ಸೇವಾ ಮಾಡಿದ್ರು ಅವ್ರ ಹೆಸರು ಇವತ್ತು ಜೀವಂತಾಗಿ ನಾವು ಅವರಿಲ್ಲ ಅವ್ರ ಹೆಸರು ಜೀವಂತ ಇವತ್ತು ಅದಾವ ಹಂಗೆ ನಮ್ಮ ಮಕ್ಕಳ ಒಳಗೆ ಒಳ್ಳೆ ಸಂಸ್ಕಾರ ಆದ್ರನ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ ಐತಿ ಅದಕ್ಕೆ ಹಿಂದಿನ ಕಾಲಕ್ಕೆ ಈಗಿನ ಕಾಲಕ್ಕೆ ನಾವು ತುಲನಾ ಮಾಡ್ರೆ ಅವತ್ತಿಂದ ಶರೀರ ಸ್ವಾಸ್ಥ್ಯದಿಂದನೂ ಮನೋಸ್ವಾಸ್ಥ್ಯದಿಂದನೂ ಅಧ್ಯಾತ್ಮದಿಂದನೂ ಎಲ್ಲ ಜನ ಸುಖಿ ಇದ್ರು ಅಲ್ಪದರಾಗ ಸಂತೃಪ್ತಿ ಇದ್ರು ಇವತ್ತು ಎಷ್ಟು ಗಳಿಸಿರೋ ಮನುಷ್ಯಾಗ ಅದರ ನೆಮ್ಮದಿ ಇಲ್ಲ ಮತ್ತು ಈಗ ಸರ್ಕಾರ ಅದನ್ನ ಅದು ಫ್ರೀ ಇದು ಫ್ರೀ ಅಂತ ಇದರಿಂದ ಮನುಷ್ಯ ಆಲಸಿ ಆಗಾಕತ್ತೇನ್ರಿ ತನ್ನ ಕರ್ತವ್ಯವನ್ನು ಮರ್ಯಾಕತ್ತೇನೆ ಹೆಂಗಿದ್ರು ನಾ ಬದುಕಾಕತ್ತೇನಿಲ್ಲೋ ಯಾಕೆ ಅದು ದುಡಿಬೇಕು ಯಾಕೆ ಕಷ್ಟ ತೊಗೋಬೇಕು ಈ ರೀತಿ ಭಾವನೆ ಮೊದಲಿನ ಜನ ಹಂಗಿಲ್ರು ಆಳಾಗಿ ದುಡಿ ಅರಸನಾಗಿ ಉಣ್ಣು ಕಾಯಕವೇ ಕೈಲಾಸ ಪುರುಷಾರ್ಥೋ ಪರಮೋ ಧರ್ಮ ಈ ರೀತಿ ಒಂದು ತಮ್ಮ ಕಾಯಕಕ್ಕೆ ತಮ್ಮ ಕರ್ತವ್ಯಕ್ಕೆ ಅವತ್ತಿನ ಜನಕ್ಕೆ ಮಹತ್ವ ಇತ್ತು ಇವತ್ತು ಹಂಗಿಲ್ರಿ ನಂಗೆ ಹೆಂಗೆ ಯಾಕೆ ನಂಗೆ ಹೊಟ್ಟೆ ತುಂಬ ಆಗ್ತೈತಿಲ್ಲೋ ಮುಂದಿನ ವಿಚಾರ ಮಾಡೋಂಗಿಲ್ಲ ಆ ವ್ಯಕ್ತಿತ್ವ ಬಂದದ ಮತ್ತು ಮೊಬೈಲ್ ಆಗಿರೋದ್ರಿಂದ ಬಾಜುಕ್ಕೆ ಏನಾಗತ್ತೆ ಅನ್ನೋದು ಅರು ಇವತ್ತಿನ ಜನರಿಗಿಲ್ಲ ಅವತ್ತು ಹಂಗಿಲ್ಲ ಒಬ್ರಿಗೆ ಏನಾಯ್ತು ಊರೆಲ್ಲ ಕೂಡಿ ಅವ್ರದ್ದು ವ್ಯವಸ್ಥೆ ಮಾಡ್ತಿದ್ರು ಎಲ್ಲ ಒಂದು ಹೊಂದಾಣಿಕೆ ಮನೋಭಾವನೆ ಎಲ್ಲ ಅವತ್ತಿನ ಕಾಲಕ್ಕಿತ್ತು ಇವತ್ತು ಕಡಿಮೆ ಆಗೋದು ಹೊಂಟದ ಖರೆ ಅದು ಬೆಳಿಬೇಕಾದ್ರೆ ಇವತ್ತು ಸಾಧು ಸಂತರಾಗಲಿ ಮಠ ಮಾನ್ಯಗಳು ಅಥವಾ ಕ್ಷೇತ್ರಗಳು ಅವರನ್ನು ಧರ್ಮ ತಂದ ನಾವು ಸಂಸ್ಕಾರ ಹಾಕೋದು ಅವಶ್ಯಕ ಈ ನಮ್ಮ ಧರ್ಮದಲ್ಲಿ ಇವತ್ತೊಂದು ಗರ್ಭ ಸಂಸ್ಕಾರ ಒಂದು ಆಗುವಂಥ ಕ್ರಿಯೆ ಅದು ಗರ್ಭಿಣಿ ಮಹಿಳೆಯರಿಗೆ ನಾವು ಗರ್ಭ ಸಂಸ್ಕಾರ ಹಾಕಿ ಸ್ವಾಧ್ಯಾಯ ಮಾಡೋಕೆ ಧರ್ಮ ಗ್ರಂಥಗಳನ್ನ ಓದಾಕ ಅವ್ರನ್ನ ಪ್ರೇರಣೆ ಕೊಡ್ತೀವಿ ಅದನ್ನ ಓದೋದ್ರಿಂದ ಮಂತ್ರ ಜಪ ಮಾಡೋದ್ರಿಂದ ನನ್ನ ಮಗ ಚಂದ್ರಗುಪ್ತ ಮೌರ್ಯ ಆಗಬೇಕು ನನ್ನ ಮಗ ರಾಮ್ ಆಗಬೇಕು ನನ್ನ ಮಗ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ಮಹಾತ್ಮ ಗಾಂಧಿ ಏನ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ರಿ
ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ್ರ ಅವರು ಒಳ್ಳೆಯ ವ್ಯಕ್ತಿಗಳಿರ್ತಕ್ಕಂಥ ವ್ಯಕ್ತಿತ್ವ ನಾವು ತಾಯಿಗೆ ಒಂದು ಕಲ್ಪನಾ ಕೊಡೋದ್ರಿಂದ ಆ ತಾಯಿ ಯಾವ ರೀತಿ ಭಾವನೆ ಮಾಡ್ತಾಳೋ ಆ ರೀತಿ ಮಕ್ಕಳಲ್ಲಿ ಆ ಗುಣಗಳು ಬರ್ತಾವೆ. ಭವಿಷ್ಯದ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಒಂದು ಅನುಕೂಲ ಆಗ್ತದಂತ ಭಾವನೆ ಇಟ್ಕೊಂಡು ಇವುಗಳನ್ನು ನಾವು ಮಾಡ್ತಕ್ಕಂಥ ಕಾರ್ಯ ಮಾಡ್ತೇವೆ. ಅದು ಈಗ ಹೇಳಬೇಕಂತ ವಿಷಯ ಬಂದಿರಿ. ಈಗ ನಮ್ಮ ದೇಶ ಹಾಳು ಮಾಡೋಕೆ ಬ್ರಿಟಿಷರು ಪೈಲ ತಂದದ್ದು ಕಾನ್ವೆಂಟ್ ಪದ್ಧತಿ. ನಮ್ಮಲ್ಲಿ ಪೈಲ ಗುರುಕುಲ ಪದ್ಧತಿ ಇದ್ದು, ಗುರುಕುಲ ಪದ್ಧತಿ ಒಳಗೆ ಸಂಸ್ಕಾರ ಸಿಗ್ತಿತ್ತು. ಇವತ್ತು ಕಾನ್ವೆಂಟ್ದಾಗ ರೇನ್ ಗೋ ಅವೇ ಅಂದ್ರೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ ಅದ. ನಮ್ಮಲ್ಲಿ ಹಂಗಿಲ್ಲ. ಅ ಅಂದ್ರೆ ಅರಸ, ಆ ಅಂದ್ರೆ ಆನೆ, ಅದರಲ್ಲಿ ಅಂಕಲಿಪಿ ಹಿಡ್ಕೊಂಡ ಜ್ಞ ಅಂದರೆ ಯಜ್ಞ, ಅಧ್ಯಾತ್ಮ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು ನಮ್ಮದು ಮೂಲ ಸಂಸ್ಕೃತಿ ಇತ್ತು. ಕರಿ ಪಾಟಿ ಮೇಲೆ ಬಿಳಿ ಪೆನ್ಸಿಲ್ಲೇ ಬರೆಯುವಂಥದ್ದು ನಮ್ಮ ಸಂಸ್ಕೃತಿ ಇತ್ತು. ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಬಿಳಿ ಹಾಳಿ ಮೇಲೆ ಕರಿ ಪೆನ್ಲೆ ಬರೆಯುವಂಥ ಸಂಸ್ಕೃತಿ ಅದ. ಇದು ಪಾಶ್ಚಿಮಾತ್ಯ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ವಿದ್ಯಾಸಾಗರು ಕಾಯಂ ಹೇಳ್ಕೊತ ಬಂದರು, ಇಂಡಿಯಾ ನಹಿ ಭಾರತ್ ಬೋಲು. ಇಂಡಿಯಾ ಅಂದ್ರೆ ಗುಲಾಮ. ನಾವು ಈ ನಾವು ಗುಲಾಮರಲ್ಲ, ಈಗ ಸ್ವತಂತ್ರ ಭಾರತೀಯರು. ಅದಕ್ಕೆ ಸ್ವಾಭಿಮಾನದಿಂದ ನಾವು ಭಾರತೀಯರು ಅನ್ಸ್ಕೋಬೇಕು. ಮೇಕ್ ಇನ್ ಇಂಡಿಯಾ ಅಲ್ಲ, ಮೇಕ್ ಇನ್ ಭಾರತ್ ಆಗಬೇಕು. ಅವ್ರ ಸ್ವಪ್ನ ಇತ್ತು, ನಮ್ಮದು ಅದ ಭಾವ ಅದ. ಅಂದರೆ ನಾವು ಭಾರತೀಯ ಸಂಸ್ಕೃತಿಯ ಒಂದು ಮೌಲ್ಯಗಳನ್ನು ಮಕ್ಕಳಲ್ಲಿ ಸಂಸ್ಕಾರ ಮಾಧ್ಯಮದಿಂದ ಹಾಕಬೇಕಾಗಿತ್ತಂದ್ರೆ ಗುರುಕುಲ ಪದ್ಧತಿಯಿಂದ ಮಾತ್ರ ಸಾಧ್ಯ. ಅದಕ್ಕಿನ್ನ ಮುಂದಿನ ದಿನಮಾನಗಳಲ್ಲಿ ಮಠಮಾನ್ಯಗಳು ಅಥವಾ ಪವಿತ್ರ ಕ್ಷೇತ್ರಗಳು, ಸಮಾಜದ ಪ್ರಮುಖ ಹಿರಿಯರು, ಸಾಧು ಸಂತರು ಎಲ್ಲರೂ ಸೇರಿ ಒಂದು ಗುರುಕುಲ ಪದ್ಧತಿ ನಾವು ಸ್ಟಾರ್ಟ್ ಮಾಡಿದ್ದೆ. ಆದರೆ ವಾಪಸ್ ಮತ್ತು ಹಿಂದಿನ ಕಾಲವನ್ನು ಇವತ್ತು ನಾವು ಜೀವಂತ ನೋಡುವಂಥ ಕಾಲ ಬರ್ತದೆ. ನಮ್ಮ ದೇಶದ ಸಂಸ್ಕೃತಿ ಉಳಿಯೋಕ್ಕೆ ಸಾಧ್ಯ.